ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ಹೃದಯ ಭಾಗದಲ್ಲಿ ಇರುವ ಬಸ್ ಡಿಪೋ ಪಕ್ಕದಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣದಲ್ಲಿ ತೀವ್ರ ಅವ್ಯವಸ್ಥೆ ಉಂಟಾಗಿ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಅಂತ ಆರೋಪಿಸಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಅವ್ಯವಸ್ಥೆಯನ್ನ ಸರಿಪಡಿಸುವಂತೆ ಆಗ್ರಹಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪ್ರತಿಭಟನಾಕಾರ ಪ್ರಮುಖ ಬೇಡಿಕೆಗಳನ್ನ ನೋಡೋದಾದ್ರೆ ಪ್ರತಿಭಟನಾಕಾರರು ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ 7 ಪ್ರಮುಖ ಬೇಡಿಕೆಗಳನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ನಿಲ್ದಾಣದಲ್ಲಿ ತಕ್ಷಣವೇ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಪಡೆಯಲು ಪ್ರಯಾಣಿಕರಿಗೆ ತಾತ್ಕಾಲಿಕ ಶೆಡ್ ಅಥವಾ ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕು. ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾದ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆ ನಿರ್ಮಿಸಬೇಕು. ಬಾಣಂತಿಯರಿಗೆ ಮತ್ತು ಎಳೆಯ ಮಕ್ಕಳಿಗೆ ಹಾಲುಣಿಸಲು ಅನುಕೂಲವಾಗುವಂತೆ ಪ್ರತ್ಯೇಕ ವಿಶ್ರಾಂತಿ ಗೃಹ ಸ್ಥಾಪಿಸಬೇಕು. ವಿದ್ಯಾರ್ಥಿಗಳು, ಗಾರ್ಮೆಂಟ್ಸ್ ನೌಕರರು ಮತ್ತು ಕೂಲಿ ಕಾರ್ಮಿಕರ ಅನುಕೂಲಕ್ಕಾಗಿ ಕೋಡಿಹಳ್ಳಿಯಿಂದ ಜಾಜೂರಿನವರೆಗೆ ಉಚಿತ ಸಿಟಿ ಬಸ್ ಮಾದರಿಯ ವ್ಯವಸ್ಥೆ ಮಾಡಬೇಕು. ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಕೆಎಸ್ಆರ್ಟಿಸಿ ಡಿಪೋ ಕಾಂಪೌಂಡ್ ಪಕ್ಕದಲ್ಲಿ ಆಟೋಗಳ ನಿಲುಗಡೆಗೆ ಅವಕಾಶ ನೀಡಬೇಕು. ನಿಲ್ದಾಣವನ್ನ ಕಳ್ಳರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಕಳ್ಳರ ಹಾವಳಿ ತಡೆಯಲು ನಿಲ್ದಾಣದ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ ತಿಳಿಸಿದ್ರು. ಹಾಗೂ ಆದಷ್ಟು ಬೇಗ ಅಗತ್ಯ ಸೌಲಭ್ಯಗಳನ್ನು ಒದಗಿಸದಿದ್ದರೆ ಮುಂದಿನ ದಿನದಲ್ಲಿ ಬಸ್ ನಿಲ್ದಾಣದಲ್ಲಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾತ್ಕಾಲಿಕ ನಿಲ್ದಾಣ ಎನ್ನುವ ಕಾರಣಕ್ಕೆ ಸಾರ್ವಜನಿಕರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಖಂಡನೀಯ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ತೀವ್ರಗೊಳ್ಳುತ್ತೆ ಎಂದಿದ್ದಾರೆ. ₹100 ಒಂದು ನಿಮಿಷ ಲೇಟ್ ಆಯ್ತು ಆಚೆ ಕಡೆ ನಿಲ್ಲಿಸ್ತಾರೆ ಸರ್. ನಮ್ಮನ್ನ ಅಲ್ಲಿ ಪಂಚ ಆಗಲ್ಲ, ಮತ್ತೆ ಅವತ್ತು ನಮ್ ಕೆಲಸ ಹೋಯ್ತು. ನಾವು ಅದಕ್ಕೆ ಹೇಳ್ತೇವೆ. ಈಗ ನಾವೇನ್ ಹೇಳ್ತಾ ಇದೀವಿ ಕಣವ, 2 ಬಸ್ಸು ಬಸ್ ಸ್ಟ್ಯಾಂಡ್ ಇಂದ ಕೋಡಿ ಸರ್ಕಲ್ಗೊಂದು ಜಾಜೂರು ಓಡಾಡ್ತಾನೆ ಇರ್ಲಿ. ಇಲ್ಲ ಅಂತಂದ್ರೆ ಇಲ್ಲಿ ಯಾರು ಈಗ ಬೇಕಾದ ಆಟೋ ಹೊತ್ಕೊಂಡು ಹೋಗಿ ಬರ್ತಾರೆ. ಯಾರು ಪಾಪ ₹10 ₹20 ಕೆಲಸ ಮಾಡ್ತಾರೆ, ಕೂಲಿ ನಾಲಿ ಮಾಡುವಂತವ್ರಿಗೆ ತಾತ್ಕಾಲಿಕವಾಗಿ ಈ ವ್ಯವಸ್ಥೆನೂ ಮಾಡ್ಲಿ ಅಂತ ನಾವು ಕೇಳ್ತಿದೀವಿ. ನಮಗೆ ತಿಂಗಳು ಸಂಬಳ, ನಮಗೆ ಡೈಲಿ ಸಂಬಳ, ತಿಂಗಳು ಸಂಬಳ ನಮಗೆ ಇಲ್ಲ ಬಿಡವ. ಅದಕ್ಕೆ ಇಲ್ಲ ಯಾವ ಪೀಕ್ ಅವರ್ಸ್ 8 ರಿಂದ 12 ಗಂಟೆ, ಸಂಜೆ 3 ರಿಂದ 8 ಗಂಟೆವರೆಗೂ ಹಿಂಗ್ ಓಡಾಡಂಗ್ ಮಾಡ್ಸೋಣ. ಅದಕ್ಕೆ ನಾವು ಧರಣಿ ಕೂರ್ತಾ ಇರೋದೀಗ. ಈಗ ಅಧಿಕಾರಿಗಳು ಬಂದು ಇದನ್ನ ನೀವು ಏನ್ ನೋಡ್ತಿದ್ದೀರಿ, ಶೌಚಾಲಯ ಇಲ್ಲ, ಒಂದ್ ಸಿಸಿ ಕ್ಯಾಮೆರಾ ಇಲ್ಲ, ಯಾವನಾರು ಕಳ್ಳ ಕದಿಮ ನಿಮ್ ಚೈನ್ ಗಿನ್ ಎಳ್ಕೊಂಡು ಹೋದ್ರೆ ಯಾರು ಅಂತ ತಿಳ್ಕೊಳಕ್ಕೂ ಆಗಲ್ಲ. ಇವತ್ತು ಆ ಪರಿಸ್ಥಿತಿ ಇದೆ. ಸರ್, ಈಗ ಸಂತೋಷ್ ಮಾತಾಡ್ತೀನಿ. ನೀವು ಡಿಪೋದಲ್ಲೇ ತಾತ್ಕಾಲಿಕವಾಗಿ ಬಸ್ ನಿಲ್ದಾಣ ಕೊಡ್ಬೋದಿತ್ತಲ್ಲ, ಇಲ್ಲೇನು ಒಂದು ಶೆಲ್ಟರ್ ಇಲ್ಲ ಸರ್. ಇಲ್ಲ ಶೆಲ್ಟರ್ ನ ಬೆಳಗ್ಗೆ ತಮಗೆ ಮಾತಾಡಿದೀವಿ ಸರ್. ನಾಳೆನೇ ಕೆಲಸ ಇದಾಗುತ್ತೆ. ಅಲ್ಲಿ ನಾವು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ದು ಏನಿದೆಯಲ್ಲ ಮೇಲಿನ ಶೆಡ್ ಇದನ್ನೆಲ್ಲ ಬಿಚ್ತಾ ಇದೀವಲ್ಲ ಸರ್, ಅವನ್ ತಗೊಂಡು ಇಲ್ಲಿ ಮಾಡಕ್ ಇದಾಗುತ್ತೆ ಸರ್. ಆ ಇದರಲ್ಲಿ ಮುಂದಕ್ಕೆ ಏನ್ ಮಾಡ್ಬೇಕಂದ್ರೆ ಏನ್ ಬಿಚ್ಚಿಡ್ತೀರಿ ಸರ್? ಅಲ್ಲಿ ಏನ್ ನಮ್ ಶೆಲ್ಟರ್ ಇದಿತ್ತಲ್ಲ ಸರ್, ಶೆಲ್ಟರ್ಸ್ ಅದನ್ನ ತಗೊಂಬಂದ್ ಇಲ್ಲಿ ಇನ್ನು ಫರ್ದರ್ ನಾನು ಬೆಳಗ್ಗೆ ತಾವು ಮಾತಾಡಿದ್ರಿ ಸರ್. ನಾನೀಗ ಏನೀಗ ನಮ್ ಶೆಲ್ಟರ್ ಮಾಡಿದೀವಲ್ಲ, ಅಲ್ಲಿಂದ 2ನೇ ತೆಂಗಿನ ಮರದ ಇದೆಯಲ್ಲ, ಅಲ್ಲಿ ತನಕನೂ ಶೆಲ್ಟರ್ ಬರುತ್ತೆ. ಪ್ಲಸ್ ಆ ಕಡೆ ರೋಡ್ ಸೈಡ್ ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಮಿಡ್ಲ್ ಅಲ್ಲಿ ಒಂದು 30-40% ಅಲ್ಲಿಗೆ ಇದನ್ನ ಮಾಡ್ತೀವಿ ಸರ್. ಈಗ ನೀವು ಅದೇನ್ ಬಿಚ್ಕೊಂಡ್ ಬರ್ತೀರಿ ಅದನ್ನ ಇಲ್ಲಿಟ್ಕೊಳ್ಳಿ. ಹೊಸದಾಗಿ ಏನ್ ಜಾಗ ಮಾಡಿದೀರಿ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಒಂದ್ಸತಿ ನಾನು ಈಗ ಇಲ್ಲೇ ಇದ್ದೀನಿ, ಒಂದು ಬಸ್ ಬಂದ್ರೆ ಹೆಚ್ಚು ಕಡಿಮೆ ಒಬ್ಬೊಬ್ರು ಬಾಯಿಗೆ 2 ಸ್ಪೂನ್ ಮಣ್ಣು ಹಾಕ್ತಂಗಾಗುತ್ತೆ. ಅಷ್ಟು ಧೂಳೆದ್ದೇಳುತ್ತೆ. ಒಂದು. ಎರಡನೇದು, ಶೌಚಾಲಯ ಇಲ್ಲ. 2 ಶೌಚಾಲಯ ಸಾಲತ್ತೇನಣ್ಣ ಸಾವಿರಾರು ಜನ ಓಡಾಡೋ ಬಸ್ ಸ್ಟ್ಯಾಂಡ್ಗೆ. ಆಮೇಲೆ ಬಾಣಂತಿಯರು, ನನಗೆ ನೆನ್ನೆ ಒಂದು ಬಾಣಾವರದಿಂದ ಒಬ್ರು ಫೋನ್ ಮಾಡಿದ್ರು, ನಮ್ಮ ಯಾರೋ ಸಾರ್ವಜನಿಕರು. ಅವ್ರ ಅಕ್ಕನ್ನ ಆಸ್ಪತ್ರೆಗೆ ತೋರಿಸಿ ಹಾಸನದಿಂದ ಕರ್ಕೊಂಡ್ ಬಂದಿದ್ದಾನೆ ಅವನು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸಿದ್ದಾರೆ. ಆ ಮಗು ಒಳಗ್ ಶುರು ಆಗ್ಬಿಟ್ಟಿದೆ. ಹಾಲು ಕುಡ್ಸಕ್ ಓಡಾಡ್ತಾರೆ, ಇಲ್ಲೆಲ್ಲೂ ಜಾಗ ಇಲ್ಲ ಸರ್. ಅಲ್ಲಿ ಪಕ್ಕಕ್ಕೆ ನಾನೊಂದು ಈಗ ಟಿಸಿ ಕ್ಯಾಬಿನ್ ಇದೆಯಲ್ಲ, ಅದೇ ಟೈಪ್ ಒಂದು ಕ್ಯಾಬಿನ್ ಲೇಡೀಸ್ ಇದು ವೈಟಿಂಗ್ ಇದಕ್ಕೆ. ಅಲ್ಲ, ಈಗ ನೀವು ಅದೆಲ್ಲ ವ್ಯವಸ್ಥೆ ಆಗದೆ ಬಸ್ ಸ್ಟ್ಯಾಂಡ್ ಯಾಕೆ ಮುಚ್ಚಕ್ ಹೋದ್ರಿ ಸರ್? ಅಲ್ಲ, ಅದು ಈಗ ಮಾಡದೆ. ಅಲ್ಲ, ಒಂದ್ ನಿಮಿಷ ಸರ್. ಈಗ ಜನನ ನೀವು ಜನ ಅನ್ಕೊಂಡಿರೋ ದನ ಅನ್ಕೊಂಡಿರೋ ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಏನ್ ಮಾಡ್ರು ಸಹಿಸ್ಕಂತ ಅನ್ಕೊಂಡಿದೀರ ಅಂತ ಕಾಣುತ್ತೆ ನೀವು. ದೇವರನ್ನ ಬಹಳ ಆಕ್ರೋಶ ಇದೆ ಇದು. ನೀವು ಇದನ್ನ ಇಲ್ಲ ಒಂದ್ ಮಾಡಿ ಸರ್, ನಮ್ಮದೊಂದು ಸಲಹೆ ದಯಮಾಡಿ ತಪ್ಪು ತಿಳ್ಕೊಬೇಡಿ. ಇಲ್ಲ, ನೀವು ಈ ತಾತ್ಕಾಲಿಕವಾಗಿ ಡಿಪೋದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ. ಈಗ ಅದೇ ನೀವೆಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ಇಲ್ಲಿ ಕೊಡಿ. ಹಂಗಲ್ಲ, ಡಿಪೋದೊಳಗೆ ಅದನ್ನ ಬಸ್ ಸ್ಟ್ಯಾಂಡ್ ಮಾಡಕ್ ಆಗೋದಿಲ್ಲ ಸರ್. ಯಾಕೆಂದ್ರೆ ಅಲ್ಲಿ ಮೇಂಟೆನೆನ್ಸ್. ಹಂಗಾದ್ರೆ ಒಂದ್ ಕೆಲಸ ಮಾಡಿ ಸರ್. ಈಗ ನೀವೇನ್ ಈ ಬಸ್ ಸ್ಟ್ಯಾಂಡ್ ಒಂದ್ ಮಾಡಿದ್ರಿ, ಬಸ್ ಸ್ಟ್ಯಾಂಡೇ ಅಲ್ಲ, ದನದ ದೊಡ್ಡಗಿಂತಲೂ ಕಡೆಯಾಗಿದೆ.
ಅರಸೀಕೆರೆಯಲ್ಲಿ ಬಸ್ ನಿಲ್ದಾಣನೇ ಇಲ್ಲ ಅಂತ ಹೇಳ್ಬಿಟ್ಟು ರೋಡಲ್ಲಿ ನಿಲ್ಲಿಸಿ ಕಳಿಸಿ ನೀವು. ಇಲ್ಲಿ ಧೂಳು ತಿನ್ಸೋದಾಗ್ಲಿ, ಈ ಕಾಲೇಜ್ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಕೊಡೋದಾಗ್ಲಿ, ಅವ್ರು ಏನಾಗ್ತಿದೆ, ನೀವ್ ಏಕಾಏಕಿ ತಮ್ಮಂದ್ ಇಲ್ಲಿಗೆ ದೂರಕ್ಕೆ ಹಾಕ್ಬಿಟ್ರಿ. ಕಾಲೇಜ್ಗಳೆಲ್ಲ ಆ ಭಾಗದಲ್ಲಿದೆ, ಅವಕ್ಕೆ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅವರು. ಅದಕ್ಕೇನ್ ವ್ಯವಸ್ಥೆ ಮಾಡಿದಿರಿ? ಅದಕ್ಕೆ ನಾನು ಪರ್ಮಿಷನ್ ಸೆಂಟ್ರಲ್ ಆಫೀಸ್ ಪರ್ಮಿಷನ್ ಬರಿತಾ ಇದೀವಿ. ಏನ್ ಬರೀತಿದ್ರಿ? ಎಕ್ಸಾಮ್ ಮುಂದಕ್ಕೆ ಹಾಕಿಸ್ತೀರಾ? ಅಲ್ಲ ಈಗ ಅಲ್ಲಿ ಸರ್ ಇದು ಡೆವಲಪ್ಮೆಂಟ್ ವರ್ಕ್. ಅಲ್ಲ, ಒಂದ್ ನಿಮಿಷ ಸರ್, ನಾವೀಗ ಹಳೆ ಕಾಲದಲ್ಲಿ ಇಲ್ಲ ಗುದ್ಲಿ ಪಿಕಾಸಿ ತಂಡ ಯಾರು ಅಗಿಬೇಕಾಗಿಲ್ಲ. JCB ಇದೆ, ಬೇಕಾದಂತ ಯಂತ್ರೋಪಕರಣಗಳು ಬೇಕಾದಷ್ಟಿದೆ. ನೀವು ಅಟ್ಲೀಸ್ಟ್ ಕಾಳಜಿ ಇರೋರಾಗಿದ್ರೆ ಒಂದ್ ಸಿಮೆಂಟ್ ಬೆಡ್ಡಿಂಗ್ ಹಾಕಿ, ಟಾರ್ ಆದ್ರೂ ಹಾಕಿ, ಧೂಳೆದ್ದೇಳದಂಗಾರು ವ್ಯವಸ್ಥೆ ಮಾಡಿ, ಟೆಂಪರರಿ ಶೌಚಾಲಯಗಳು ಸಿಗ್ತಾವ್ ಬೇಕಾದಷ್ಟು. ತಾಮಂದಿಲ್ಲ ಅಟ್ಲೀಸ್ಟ್ ಇಟ್ಟು ನೀವು. ಈಗ ಮಳೆಕಾಲ, ಈಗ ಏನಾರು ಅದಕ್ಕೆ ವ್ಯವಸ್ಥೆ, ಶೆಲ್ಟರ್ ಇಲ್ಲ ಸರ್, ಇಲ್ಲಿ ಕುಡಿಯೋ ನೀರಿಲ್ಲ, ವಿದ್ಯುತ್ ದೀಪ ಇಲ್ಲ, ಯಾವ ಚೈನ್ ಸ್ಕ್ರಾಚ್ ಮಾಡ್ಕೊಂಡವ್ರು ಯಾರು ಹೊಣೆ? ಕಳ್ತನ ಆದ್ರೆ ಯಾರು ಹೊಣೆ? CC ಕ್ಯಾಮ್ರಾನು ಫಿಟ್ ಮಾಡಿಸ್ತಾ ಇದೀವಿ ಈ ಕಡೆ. ಸರ್ ನೋಡಿ, ಒಂದ್ ನಿಮಿಷ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮೊನ್ನೆ ನಾನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ ನಮ್ಮ ಮನೆದು. ನಾನು CC ಕ್ಯಾಮ್ರಾ ಹಾಕ್ಸಿದ್ದೆ. 1-2 ಮೊಬೈಲ್ ಕಳ್ತನ ಆಗಿದ್ದು, ವಾಪಸ್ ಸಿಕ್ಕು. ತಾತ್ಕಾಲಿಕವಾಗಿ ಇಮಿಡಿಯೇಟ್ ಆಗಿ ಹಾಕೊಡ್ತಾರೆ. ನೀವು ಯಾರಿಗೋ ಹೇಳದಂಗೆ ಹಾಕ್ಸ್ತೀವಿ. ಯಾವ ಕಾಲದಲ್ಲಿ ಇದೀವಿ ಸರ್ ನಾವೀಗ? ಅಲ್ಲ, ಯಾವ ಕಾಲದಲ್ಲಿ ಇದೀವಿ ಹೇಳಿ? ಇಮಿಡಿಯೇಟ್ ಆಗಿ ಆಗುತ್ತೆಲ್ಲ. ಈಗ 1 ಗಂಟೆಲಿ ಕೆಲಸ ಆಗೋಗುತ್ತೆ. ನೀವು ಅದ್ ಬಿಟ್ಟು ಈ ತರ ನಾಳೆ ನಾಡ್ದು ನಾವು ಕೇಳಕ್ ತಯಾರಿಲ್ಲ. ಈಗ ನಾವಿಲ್ಲಿ ಬಸ್ಗಳನ್ನೆಲ್ಲ ತಡೆದ್ ನಿಲ್ಲಿಸ್ತೀವಿ. ನಮ್ಮನ್ನ ಬೇಕಾದ್ರೆ ಅರೆಸ್ಟ್ ಮಾಡ್ಲಿ ಇವರು. ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ನೀವು ಬಸ್ ಡಿಪೋನಲ್ಲಿ ತಾತ್ಕಾಲಿಕವಾಗಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿ, ಇಲ್ಲಿ ವ್ಯವಸ್ಥೆ ಮಾಡಿದ ಮೇಲೆ ನೀವು ತಗೊಳ್ಳಿ. ನೀವು ಇದನ್ನ ಡಿಪೋದೊಳಗೆ ಬಸ್ ಸ್ಟ್ಯಾಂಡ್ ಅನ್ನ ಡಿಪೋ. ಸರ್, ಈಗ ನಮ್ಮ ಮನವಿ ನಾವು ನಿಮಗೆ ಅರ್ಕೆ ಮಾಡ್ಕೊಳ್ತಾ ಇದ್ದೇವೆ. DC ಅವರೇ, ಚೆಕ್ ಮಾಡ್ತೀನಿ ಸರ್, ಅದನ್ನ ಚೆಕ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಈಗ ಬಸ್ ನಿಲ್ದಾಣದೊಳಗೆ ಏನ್ ನೀವು ಮಾಡಿದೀರಿ? ನಾನೇ ಈಗ ಬಹುಶಃ 1 ಗಂಟೆಯಿಂದ ಇಲ್ಲಿದ್ದೀನಿ. 4 ಸ್ಪೂನ್ ಮಣ್ಣು ತಿಂದಿದ್ದೀನಿ. ಈಗ ನೀವೇ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ನಿಮಗೆ ಉಚಿತವಾಗಿ ಮಣ್ಣು ತಿನ್ನಿಸ್ತಾರೆ. ಇಲ್ಲಿ ಒಂದು ಬಸ್ ಬಂದ್ರೆ ಎದ್ದೇಳೋ ಧೂಳಿಗೆ ಅಸ್ತಮಾ ಇದ್ದವರು ಹೋಗ್ಬಿಡ್ತಾರೆ. ನೀವೇನಾದ್ರೂ ಆತರ ಪೇಷಂಟ್ ಗಳ ತೊಂದರೆ ಏನಾದ್ರು ಪರಿಹಾರ ಕೊಡೋದಿದೆಯಾ? KSRTC ಕೊಡ್ತೀರಾ ಏನಾದ್ರು ಹಂಗೆ? ಅಲ್ಲ, ನೀವು ಇದನ್ನ ನೀವು ಹೇಳ್ದಂಗಾರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಕ್ಷಣಕ್ಕೆ ಪರಿಹಾರ ಅಂತ ಎಲ್ಲಾರ್ಗು ಬಂದವ್ರಿಗೆಲ್ಲ 2,000 ಕೊಡ್ಬೇಕು ನೀವು ಬಸ್ ಸ್ಟ್ಯಾಂಡಿಗೆ ಬಂದವ್ರಿಗೆ. ಯಾಕಂದ್ರೆ ಧೂಳು ಪಾಳು ಕುಡಿದು ಆರೋಗ್ಯ ಕೆಟ್ರೆ ಮೆಡಿಸಿನ್ ತಾಳಕ್ಕೆ ಇಲ್ಲ ಡಿಪೋದಲ್ಲಿ ಕೊಡಿ, ಇಲ್ಲ 2,000 ಪರಿಹಾರ ಕೊಟ್ಟು ಇಲ್ಲೇ ನಿಲ್ಸಿ ಬಸ್ಸು. ಅಲ್ಲ, ಡಿಪೋದೊಳಗೆ ಇದಾಗೋದಿಲ್ಲ ಸರ್. ಅದು ಡಿಪೋದಲ್ಲಿ ಮೇಂಟೆನೆನ್ಸ್ ಇದಿರುತ್ತೆ, ಅಲ್ಲಿ ಜಾಗ. ಸರ್, ನಾವೀಗ ನಮ್ದಿಷ್ಟೇ ಬೇಡಿಕೆ. ನೀವು ಬಸ್ ನಿಲ್ದಾಣ 4 ತಿಂಗಳಿಂದಾನೇ ಹೇಳಿದ್ರಿ ಅಲ್ವಾ? ನೀವು ತಕ್ಷಣ ನೀವು ಸರಿ ಮಾಡಿದ್ದಿದ್ರೆ ಮುಗ್ದೋಗಿರ್ತಿತ್ತು. ಇನ್ನು KSRTC ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಾರ್ವಜನಿಕರ ನ್ಯಾಯಯುತ ಬೇಡಿಕೆಗಳನ್ನು ಆಲಿಸಿದ್ರು. ಪ್ರಯಾಣಿಕರ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದು, ಪಟ್ಟಿ ಮಾಡಲಾದ ಎಲ್ಲಾ ಬೇಡಿಕೆಗಳಿಗೆ ತಕ್ಷಣದಿಂದಲೇ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಭರವಸೆಯ ನಂತರ ಸಮಾಧಾನಗೊಂಡ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.